ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ಹೊನ್ನಿಕೆರೆ ಮತ್ತು ಬೈನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿಗಳು ನಡೆಯಿತು. ಕಡೇ ದಿನ ಫೈನಲ್ ಪಂದ್ಯಾವಳಿ ನಡೆದಿದ್ದು, ಮೊದಲನೆಯ ಬಹುಮಾನ 30,000 ರೂಪಾಯಿಗಳ ಆಯೋಜಕರು ಜೆಡಿಎಸ್ ಮುಖಂಡರು ಎಸ್ ರಾಜಗೋಪಾಲ್, ಎರಡನೇ ಬಹುಮಾನ 20,000 ರೂಪಾಯಿಗಳ ಆಯೋಜಕರು ಜೆಡಿಎಸ್ ಮುಖಂಡರು ಬಿ ವೇಣುಗೋಪಾಲ ಮತ್ತು ಕೆ ಮುನಿವೆಂಕಟಪ್ಪ, ಮೂರನೆಯ ಬಹುಮಾನ 10,000 ರೂಪಾಯಿಗಳ ಆಯೋಜಕರು ಬಿವಿ ಸುಬ್ಬಣ್ಣ ಬ್ರದರ್ಸ್, ನಾಲ್ಕನೇ ಬಹುಮಾನ 5,000 ರೂಪಾಯಿಗಳ ಆಯೋಜಕರು ವಿ ವೆಂಕಟೇಶ್ ಮತ್ತು ವೆಂಕಟರಮಣಪ್ಪ ಹಾಗೂ ವೆಂಕಟೇಶ್ ಮತ್ತು ಮೇಸ್ತ್ರಿ ಮಣಿರವರಿಂದ ಜರ್ಸಿ ಅಂದರೆ ಸಮವಸ್ತ್ರದ ಕೊಡುಗೆ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ರಾಮಚಂದ್ರಪ್ಪರವರಿಂದ ಟ್ರೋಫಿಗಳ ಕೊಡುಗೆ ನೀಡಿದರು. ದೊಡ್ಡಪಾಪಣ್ಣ ಕುಟುಂಬದವರಿಂದ ಊಟದ ವ್ಯವಸ್ಥೆ, ಚೋಕನಂಡಪಲ್ಲಿ ಜೆಡಿಎಸ್ ಮುಖಂಡರು ಎಸ್ಎಂ ಕೃಷ್ಣ ಮತ್ತು ಗೋಪಾಲಪ್ಪರವರಿಂದ ಪೆಂಡಾಲ್ ಮತ್ತು ಧ್ವನಿವರ್ಧಕ ಕೊಡುಗೆ ನೀಡುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಕ್ರೀಡೆ ಹೆಚ್ಚು ಪ್ರೋತ್ಸಾಹ ನೀಡಿರುತ್ತಾರೆ. 2 ದಿನಗಳ ಕಾಲ ಪಂದ್ಯಾವಳಿ ನಡೆದಿದ್ದು, ಕೊನೆ ದಿನ ಫೈನಲ್ ಪಂದ್ಯಾವಳಿ ನಡೆಸಿ ಬಹುಮಾನಗಳ ವಿತರಣೆ ಮಾಡಲಾಯಿತು. ಈ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿ ಪ್ರೋತ್ಸಾಹಿಸಿದರು. ವೈಶಿಷ್ಟ್ಯತೆಯನ್ನ ವರದಿ ಮಾಡಕ್ಕೆ ಬಂದಿರತಕ್ಕಂತ ಎಲ್ಲಾ ಯೂಟ್ಯೂಬ್ ಚಾನೆಲ್ ಅವರಿಗೂ ಧನ್ಯವಾದಗಳನ್ನ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಉತ್ತಮವಾದ ಗಿರಿ 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 ವರ್ಸಸ್ ಗಿರಿ, ರವಿ ವರ್ಸಸ್ ಗಿರಿ, ಉತ್ತಮವಾದ ರೈಡ್ರು ಇವರು. ಹುಡುಗರಪ್ಪ ಜೋರಾಗಿ ಇದ್ ಮಾಡಬೇಡಿ. 2 ಪಾಯಿಂಟ್ ತಗೊಂಡ್ಬಂದ್ರೆ 500 ರೂಪಾಯಿ ಬಹುಮಾನ ಸಿಗುತ್ತೆ. ಈ ರೈಡರ್ಗೆ ಬೋನಸ್ +2 ಬರಬೇಕು. ಇಲ್ಲ ರೈಡರ್ ಅಂಪೈರ್ ತೀರ್ಮಾನ ಮಾಡ್ತಾರಪ್ಪ. ಯಾರ ಮೇಲೂ ನೋಡಂಗಿಲ್ಲ, ಯಾರ ಮೇಲೂ ನೋಡಂಗಿಲ್ಲ. ಅಂಪೈರ್ ಕರೆಕ್ಟ್ ಯಾವುದೇ ಅನುಮಾನಗಳಿಗೆ ಆಸ್ಪದ ಇರ್ತಕ್ಕಂಥ ತೀರ್ಪು ಕೊಡ್ತಾ ಇದ್ದಾರೆ. ರವಿ ವರ್ಸಸ್ ಗಿರಿ, ರವಿ ವರ್ಸಸ್ ಗಿರಿ. ಲಾಸ್ಟ್ ಕೊನೆಯ 1 ನಿಮಿಷ ಅವಕಾಶ, ಆಟ ಬಾಕಿ ಇದೆ. ಹರಿ ಬಾಯ್ಸ್ 4 ಅಂಕಗಳ ಮುನ್ನಡೆಯನ್ನ ಕಾಯ್ಕೊಂಡಿದೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಎಡವು ಬಿಟ್ರು ನಮ್ಮ HNR ಬಾಯ್ಸು. ಬಟ್ ಹೋರಾಟ ಮಾತ್ರ ತುಂಬಾ ಚೆನ್ನಾಗಿ ಸಖತ್ತಾಗಿತ್ತು. ಉತ್ತಮವಾದ ಹೋರಾಟ ಎರಡೂ ತಂಡಗಳಿಂದ, ಉತ್ತಮವಾದ ಹೋರಾಟ ಎರಡೂ ತಂಡಗಳಿಂದ. ಜೆಡಿಎಸ್ ಮುಖಂಡರು ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಚಪ್ಪಲೆ ಮೂಲಕ ಅದೇ ರೀತಿ ನಮ್ಮ 2ನೇ ಬಹುಮಾನ ವೇಣುಗೋಪಾಲ್ ಮತ್ತು ಕೆ ಮುನಿರೆಡ್ಡಿ ಜೆಡಿಎಸ್ ಮುಖಂಡರು 20,001 ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಚಪ್ಪಲೆ ಮೂಲಕ. 3ನೇ ಬಹುಮಾನ ನಮ್ಮ ಬಿಎಸ್ ಬ್ರದರ್ಸ್ ಕಡೆಯಿಂದ ಬಿವಿ ಸುಬ್ಬಣ್ಣ ಅವರು 10,001 ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಚಪ್ಪಾಳೆ ಮತ್ತು ಸನ್ಮಾನ. ವೆಂಕಟೇಶ್ ಮತ್ತು ವೆಂಕಟರಮಣಪ್ಪ ಹೊನ್ನಿಕೆರೆ ಗ್ರಾಮ ಅವರಿಂದ ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ ಮತ್ತು ಚಪ್ಪಾಳೆ ಮೂಲಕ ಸನ್ಮಾನ ಮಾಡ್ತಾ ಇದ್ದೀವಿ. ಅವರು ಕೊಟ್ಟಿರ್ತಾರೆ, ಅವರು ಕೊಡುಗೆ ಕೊಟ್ಟಿರ್ತಾರೆ. ಅವರಿಗೆ ಸನ್ಮಾನ ಮತ್ತು ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತಾರೆ. ಸನ್ಮಾನ ಮತ್ತೆ ಅವ್ರಿಗೆ ಚಪ್ಪಾಳೆ. ಅದೇ ರೀತಿ ನಮ್ಮ ಕಡೆ ಪೆಂಡಾಲ್ ಕಡೆಯಿಂದ ಎಸ್ಎಂ ಕೃಷ್ಣ ಮತ್ತು ಗೋಪಾಲ್ ಅನಿಲ್ ಚೊಕಲ್ಪಲ್ಲಿ ಜೆಡಿಎಸ್ ಮುಖಂಡರು ಅವರು ಕೊಡುಗೆ ಕೊಟ್ಟಿರ್ತಾರೆ. ಅವ್ರಿಗೂ ಚಪ್ಪಾಳೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಹೊಡಿಬೇಕು ನಮ್ಮ ಅದೇ ರೀತಿ ನಮ್ಮ ಮಂಜುಳವರು ಪ್ರೋತ್ಸಾಹ ಮಾಡಿ ನಮ್ಮ ಯೂತ್ಗೆಲ್ಲ ನಾನಿದ್ದೀನಿ ಅಂತೆಲ್ಲ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೂ ಒಂದು ಸನ್ಮಾನ ನಮ್ಮ ಕಡೆಯಿಂದ ಸ್ವಾಗತ ಕೊಡ್ತಾ ಇದ್ದೀವಿ.
ಅದೇ ರೀತಿ ನಮ್ಮ ಫಸ್ಟ್ ಇಲ್ಲಿ ಇರೋರು ಹರಿ ಬ್ರದರ್ಸ್ ಎಲ್ಲ ಈ ಕಡೆ ಆಡ್ತವ್ರೆಲ್ಲ ಇಲ್ಲಿ ಬರ್ಬೇಕು. ಅವ್ರಿಗೆ ಸನ್ಮಾನ, ಅವ್ರಿಗೆ ಮತ್ತೆ ಚಪ್ಪಾಳೆ ಇರ್ತದೆ. ನಮ್ಮ ವೆಂಕಟೇಶನ್ ಅವ್ರಿಂದ ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಶ್ರೀಕಾಂತ್ ಅವರು ರಾತ್ರಿಯಿಂದ ಇಲ್ಲೇ ಕೂತು ನಾನಿದ್ದೀನಿ, ನೀವು ನಡೆಸಿ ನಾನಿದ್ದೀನಿ ಅಂತ ಎಲ್ಲ ಮಾಡ್ಕೊಂಡಿರೋಕೆ ಶ್ರೀಕಾಂತ್ ಅಣ್ಣಿಗೆ ಒಂದು ಚಪ್ಪಾಳೆ ಮೂಲಕ ಸನ್ಮಾನ ಮಾಡ್ತಾ ಇದೀವಿ. ಅದೇ ರೀತಿ ಮೊದಲ ಫೈನಲ್ ಆದ ನಮ್ಮ ಚಿನ್ನಪ್ಪಯ್ಯನು ಕೂಡ ಇಲ್ಲೇ ಕೂತು ನಾವು ಎಲ್ಲ ನಾನು ಇದ್ದೀನಿ, ನಾವು ಮಾಡ್ಕೊಡ್ತೀವಿ, ನಾವು ಇದೀವಿ ಅಂತ ಇದು ಮಾಡೋದಕ್ಕೆ ಅವ್ರಿಗೊಂದು ಸನ್ಮಾನ ಮತ್ತು ಚಪ್ಪಾಳೆ ಮೂಲಕ ಅವನು ಇದು ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿರೋದಕ್ಕೆ ಅವ್ರಿಗೊಂದು ಸನ್ಮಾನ, ಚಿಕ್ಕ ಸನ್ಮಾನ ನಾವು ಚಪ್ಪಾಳೆ ಮೂಲಕ. ಯಾಕ ಸೀನಿಯರ್ ನಮ್ಮ ಅಪ್ಪಯ್ಯನ್ನ ಯಾಕೆ ಏಪ್ರಿಲ್ ಮೇನಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ರಜೆ ಇರುತ್ತೆ. ಒಂದು ಇದೇನು ಪ್ರೈಸ್ ಅಂತಲ್ಲ, ಕಪ್ ಅಂತಲ್ಲ, ನಾವು ಗೆಲ್ತೀವಿ ಅನ್ನೋದಂತಲ್ಲ, ನಮ್ಮ ಊರಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮನರಂಜನೆಯನ್ನು ಕೊಡಬೇಕು, ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಹೆಸರು ಹೇಳೋದು ಬೇಡ, ಎಲ್ಲಾ ಯುವಕರು ಮುಂದೆ ಬಂದು ಈ ಕಾರ್ಯಕ್ರಮ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಮನವಿ ಮಾಡಿದ್ರು. ಯಾವ್ದಾದ್ರು ಒಂದು ಬಹುಮಾನ ಕೊಡ್ಬೇಕಣ್ಣ ಅಂತ ಹೇಳ್ಬಿಟ್ಟು ಏನು ಅವರ ಮನವಿಗೆ ನಾನು ಹೋಗ್ಬಿಟ್ಟು ನೀವು ಯಾವ್ದಾದ್ರು ಹೇಳಿ, ಖಂಡಿತ ನಾವು ಯಾವುದೇ ಅವ್ರು ಮೊದಲೇ ಹೇಳ್ಬಿಟ್ಟೆ, ಈ ಒಂದು ನಮ್ಮ ಗ್ರಾಮದಲ್ಲಿ ನಡಿಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷಗಳ ಹತ್ರ ಹೋಗ್ಬಾರ್ದು, ಯಾವುದೇ ರಾಜಕೀಯ ಮುಖಂಡರ ಹತ್ರ ನಾವು ಯಾವುದೇ ಬಹುಮಾನ ಕೇಳ್ಬಾರ್ದಕ್ಕಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಬೆಳೆಸ್ಕೊಂಡು ನಾವೇ ಇದ್ ಮಾಡೋಣ. ಇನ್ನೊಬ್ರ ಹತ್ರ ಬೇಡಿ, ಇನ್ನೊಬ್ರ ಹತ್ರ ತಗೊಂಡ್ಬಂದು ನಮ್ಮೂರಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರಿಗೆ ಹೇಳ್ಬಿಟ್ಟೆ. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥವ್ರೆಲ್ಲ ನೋಡಿ ರೈತರು, ನಾವು ರೈತರಾಗಿದ್ಕೊಂಡು ಸಹ ನಮ್ಮ ಕಾರ್ಯಕ್ರಮವನ್ನ ನಾವೇ ಮಾಡ್ಬೇಕು, ಇನ್ನೊಬ್ರ ಹತ್ರ ಭಿಕ್ಷೆ ಬೇಡೋದು ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಮೊದಲನೇ ಬಹುಮಾನ ನೀವು ಕೊಡ್ಬೇಕು ಅಂತ ಹೇಳಿದ್ರು. ಆಯ್ತಪ್ಪ, ನಾನು ನಡೆಯಿದ್ದೀನಿ, ನಮ್ಮ ಗ್ರಾಮಕ್ಕೆ ಯಾವುದೇ ನೀವು ಕಾರ್ಯಕ್ರಮ ಮಾಡಿದ್ರು ನಾನು ಮುಂದೆ ಇರ್ತೀನಿ ಅಂತ ಹೇಳ್ಬಿಟ್ಟು ಊಟದ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ರು. ಊಟದ ವ್ಯವಸ್ಥೆನ ಎಲ್ಲಾರ್ಗು ಊಟದ ವ್ಯವಸ್ಥೆ ಮಾಡಿಸೋದ್ರ ಮೂಲಕ ಮೊದಲನೇ ಬಹುಮಾನ ಕೊಡ್ಲೇಬೇಕು ಅಂತಂದ್ರು. 30,000 ರೂಪಾಯಿ ಹಣ ಅಂತಂದ್ರು. ಅದಕ್ಕೂ ಸಹ ನಾನು ಸಹಮತವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುತ್ತೇನೆ. ಅದೇ ತರ ಇನ್ನ ಎಲ್ಲ ನಮ್ಮ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಉತ್ತಮ ಸಹಕಾರವನ್ನು ನೀಡಿರುತ್ತಾರೆ. ಯಾವುದೇ ಒಂದು ರಾತ್ರಿಯಿಂದ ನಿನ್ನೆ ಸಾಯಂಕಾಲದಿಂದ ನಡೆದಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಯಲ್ಲಿ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆಯದೆ, ಯಾವುದೇ ಆಟಗಾರರಿಗೆ ಸಣ್ಣ ಇಂಜುರಿ ಆಗದೆ ಏನೋ ಉತ್ತಮವಾಗಿ ಈ ಪಂದ್ಯಾವಳಿ ಮುಕ್ತಾಯವಾಗಿರುವುದಕ್ಕೆ ನನಗೆ ತುಂಬಾ ನಮ್ಮ ಏನು ಹೊನ್ನಿಕೆರೆ ಗ್ರಾಮ ದೇವರಾಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಯಾರಿಗೂ ಸಹ ತೊಂದರೆ ಆಗ್ಬಾರ್ದು. ನಮ್ಮೂರ ಹತ್ರ ಬಂದ ಆಟಗಾರರು ಅವರು ನಮ್ಮ ಮಕ್ಕಳಿದ್ದಂಗೆ, ಅವರನ್ನ ಅಷ್ಟೇ ಎಷ್ಟು ಅಚ್ಚುಕಟ್ಟಾಗಿ ನಮ್ಮೂರಿಗೆ ಬಂದಿರ್ತಾರೋ ಇಲ್ಲಿಂದ ಕಳಿಸ್ಬೇಕಂತದ್ದು ನಮ್ದು ಅದೇ ಕರ್ತವ್ಯ ಆಗಿರುತ್ತೆ. ಯಾರದು ಘಟನೆ ಆಗಿರುವುದಿಲ್ಲ. ಉತ್ತಮವಾಗಿ ಪಂದ್ಯ ಮುಕ್ತಾಯವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪಡೆದುಕೊಂಡಿರ್ತಾರೆ, ಅವರು ಕ್ಯಾಪ್ಟನ್ ಬಂದು ಪ್ಲೇಯರ್ಸ್ ಎಲ್ಲ ಬಂದು ತಗೋಬೇಕು ಅಂತ ತಮ್ಮಲ್ಲಿ ಮನವಿ. HNR ವೈರಸ್ ಬಿ ಟೀಮ್, HNR ಯೂತ್ ಎಲ್ಲ ಬನ್ನಿ, ಪರವಾಗಿಲ್ಲ. ಅದೇ ರೀತಿ ನಮ್ಮ ಟ್ರೋಫಿ ಕೊಡುಗೆ ಬಂದು ನಾಲ್ಕನೇ ಬಹುಮಾನ ಟ್ರೋಫಿ ಆಗಿ ರಾಮಚಂದ್ರಣ್ಣ ಅವ್ರ ಮಗ ಕೃಷ್ಣಮೂರ್ತಿ ಅಣ್ಣ ಕೊಡುಗೆ ಕೊಡ್ತಾ ಇದ್ದಾರೆ ಟ್ರೋಫಿ. ಅದೇ ರೀತಿ ಬಹುಮಾನವಾಗಿನ ಅಮೌಂಟ್ ಬಂದ್ಬಿಟ್ಟು ವೆಂಕಟೇಶಣ್ಣ ವೆಂಕಟರಮಣಪ್ಪ ಅವರಿಂದ ಕಡೆಯಿಂದ ಕೊಡ್ತಾ ಇದ್ದಾರೆ. ಸುಬ್ಬಣ್ಣ ಮಕ್ಕಳ ಕಡೆಯಿಂದ 4ನೇ ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. 3ನೇ ಬಹುಮಾನ 10,001 ರೂಪಾಯಿ. ಮತ್ತೆ ಗೋಪಾಲ್ 3ನೇ ಬಹುಮಾನ ಚಪ್ಪಲಿಯೊಂದಿಗೆ ಹಾಗೂ 3ನೇ ಬಹುಮಾನ
ಮಾಜಿ ಸದಸ್ಯರಾದಂತ ಟಿ ರಾಮಚಂದ್ರಪ್ಪ ಅವರ ಮಗ ಕೃಷ್ಣಮೂರ್ತಿ ಅವರು ಕೊಡ್ತಾರೆ ಬಹುಮಾನ. ನಾವು ಕೂಲರು ಇದೇ ದಕ್ಕಿದ್ವಿ ಅಂತ ಮಾತಾಡಿದ್ರು ಅದೇ ರೀತಿ ಬಿಡು. ಅದೇ ರೀತಿ ಮೂರನೇ ಬಹುಮಾನ ಅದೇ ರೀತಿ ಅಷ್ಟು ಒಕ್ಕಿತ ಮಗನ ಅದೇ ರೀತಿ ಚಪ್ಪಲಿಗೆ ಅಂತ ಅದೇ ಮೇಮ್ಗೆ ಏಯ್ ಏಯ್ರಾ ಕೂಲರ್ ಮೇರೆ ನಕ್ಯ ನೇನ್ರ ಓನರ್ ಇಡ ಎತ್ಕೊ ಕಪ್ಪ ಇಲ್ಸ್ಕೊಡಂತ ಏರ ಕಪ್ಪ ಇರಾಕಿ ಕಪ್ಪ ನೇನ್ರ ಇಡ ಬಹುಮಾನ ಏ ಅರಿ ಅರ್ಧ ಪೈನ ಪ್ರಯೋಜನ ಇದು ಉಂಡೆ ಅಲ್ಲ ಇದೀರಾ ಯಾರು ಬೇಡಲ್ಲ ಇದೆ ಈರ ಇಟ್ಲಾ ಇಟ್ಲಾ ಬೆಟ್ರ ಹಾ ತೀರ ಪಕ್ಕ ಜಾಸ್ತಿ ಇವಾಗ ಎರಡನೇ ಬಹುಮಾನ ನಾನು ಕೂಡ ಏನ ಶ್ರೀಕಾಂತ್ ಅವರು ಸಹ ಈನಾ ಮುನಿಘಾಟ್ ಅವರು ಬಂದಿಲ್ಲ ಅದಕ್ಕೋಸ್ಕರ ನಾನು ಈಗ ಅನ್ನಿ ಕಪ್ಪು ಕೂಡ ಕೃಷ್ಣಮೂರ್ತಿ ಅವರು ಕೊಡ್ತಾ ಇದ್ದಾರೆ ಎರಡನೇ ಬಹುಮಾನ. ಮರಳಿ ಬಾರದು ಊರಿಗೆ ಬಿಡೋಣ ಇಡು ಹಿಂದಿರ ಉಂಡಯ್ಯ ಅವರಿಗೆ ಅದರ ಸಹ ಮಾಜಿ ಸದಸ್ಯರು ಟಿ ರಾಮಚಂದ್ರಪ್ಪ ಅವರ ಮಗ ಕೃಷ್ಣಮೂರ್ತಿ ಅವರು ಮೊದಲನೇ ಬಹುಮಾನ ಟ್ರೋಫಿಯನ್ನು ವಿತರಣೆ ಮಾಡಿದ್ದಾರೆ. ಅವ್ರಿಗೂ ಸಹ ಚಪ್ಪಲಿಯೊಂದಿಗೆ ಅಭಿನಂದನೆ ತಿಳಿಸೋಣ. ನಂದೀಶ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀನು ಕಿಡ್ನಾಪ್ ಇವತ್ತು ನೀನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕಿಡ್ನಾಪ್ ನೀನು ಪ್ರವೀಣ ಪ್ರವೀಣ ಏ ಪ್ರವೀಣ ಬಂದ್ಕಯ್ಯ ಎಲ್ಲರೂ ಹಿಡ್ಕೊಳ್ರಿ ಅದು ಸೂಪರ್ 30,100 ರೂಪಾಯಿ ಟ್ರೋಫಿ ಸಹ ಅವರು ಅವ್ರಿಗೆ ನಮ್ಮ ಊರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ನಮಗೆ ಕೇಳಿದ ತಕ್ಷಣ ರಾಜಗೋಪಾಲ್